ಲೈಕ್ ದೇವರಾಜ್ ಸರ್ ನೀವು ಮಾತಾಡಬೇಕು. ರಘು ದೊಡ್ಡೇರಿ ಅವರು ಶುರು ಮಾಡಿದ್ದೇ ಆರೋಪ ಬಿಜೆಪಿ ಅವ್ರಿಗೆ ಮಾಡ್ತಾ, ಅವ್ರಿಗೆ ಅವ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರೆ ಸಹಿಸಕ್ಕಾಗಲ್ಲ. ನೀವು ಕಂಟಿನ್ಯೂ ಮಾಡಿ, ನಿಮ್ದಾದ್ಮೇಲೆ ಅವ್ರನ್ನ ನಾನು ಮಾತಾಡ್ತೀನಿ. ಏನಾಗಿದೆ ಈಗಾಗಲೇ ಈಗ ನನ್ನ ಇವರು ಶಿವತ ನನ್ನ ಸಂಘ ಸಂಸ್ಥೆಯವರೆಲ್ಲ ಹೇಳ್ತಾರೆ, ಇದು ಸತ್ಯ. 5ಕ್ಕೂ ಹೆಚ್ಚು ಇಲಾಖೆಗಳಿಂದ ಇವರು ಅನುಮತಿಯನ್ನು ಪಡೆದು ಇವತ್ತಿನ 60ಕ್ಕೂ ಹೆಚ್ಚು ದಾಖಲೆಗಳನ್ನು ಕೊಟ್ಟು ಇವತ್ತು 64 ಹೆಚ್ಚು ದಾಖಲೆಗಳನ್ನು ಕೊಟ್ಟು ಇವತ್ತು ಒಂದು ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಇವತ್ತು ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥದ್ದು, ಅವ್ರ ಕಡೆ ಎಷ್ಟಿದೆ ಗೊತ್ತಿದ್ದಿಲ್ಲ, 50,000ದಿಂದ 1 ಲಕ್ಷದವರೆಗೂ ಲಂಚ ಆಗ್ತಿದೆ ಒಂದು ಶಾಲೆ. ಅದಷ್ಟೇ ಆಯ್ತಲ್ವರ, ಕಂಪ್ಯೂಟರ್ ಕ್ಲಾಸ್ ಎಕ್ಸ್ಟ್ರಾ ತೆಗೆದ್ರ ಅದಕ್ಕೆ ಪಟ್ಟಿ ಇದೆ, ಒಂದಷ್ಟು ಪಟ್ಟಿ. ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್, ಫೈರ್ ಎನ್ಒಸಿ, ಸೀವೇಜ್, ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ, ಪ್ರಾಪರ್ಟಿ ಟ್ಯಾಕ್ಸ್, ಲ್ಯಾಂಡು, ಬಿಲ್ಡಿಂಗು, ಇಂಟ್ರೆಸ್ಟ್ ಕಾಸ್ಟ್, ಸ್ಟೇಟ್ ಬೋರ್ಡ್ ಎನ್ಒಸಿ, ಲ್ಯಾಂಡ್ ಕನ್ವರ್ಷನ್, ಪಟ್ಟಿ ಇಷ್ಟು ಅಂದ್ರೆ ಅಂದಾಜು 5 ರಿಂದ 8 ಲಕ್ಷ. ಏನಾಗುತ್ತೆ ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ನೋಡಿ, ನಾನು ಸೇರ್ಸಿ ಹೇಳ್ಬಿಡ್ತೀನಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈಗಾಗಲೇ ಕೋರ್ಟ್ ಬಂತು ಮತ್ತು ಸಿವಿಲ್ ಕೋರ್ಟ್ಸ್ ಅದಾದ್ಮೇಲೆ ಕೋರ್ಟ್ಸ್ ಇಂದ ಆರ್ಡರ್ ಬಂದ್ರು ಸಹ ಇದೆಲ್ಲ ಬೇಡ, ಈ ಆಕ್ಟ್ ಬೇಡ, ಈ ಆಕ್ಟ್ ಬೇಡ ಅಂತ ಹೇಳಿದ್ರು ಸಹ, ಅದಾದ್ಮೇಲೂ ಸಹ ಕಾಂಗ್ರೆಸ್ ಸರ್ಕಾರ ಯಾಕೆ ಕಂಟಿನ್ಯೂ ಮಾಡ್ತಾ ಇದೆ ಅಂದ್ರೆ ಇದನ್ನ ಭ್ರಷ್ಟಾಚಾರಕ್ಕೋಸ್ಕರ ಇಟ್ಕೊಂಡಿದ್ಯಾ? ಆಯ್ತು, ಯಾವ್ದೋ ಟೈಮಲ್ಲಿ ಆಗೋಯ್ತು ಎಲ್ಲ ಹೇಳಿ ಸರ್. ಇಲ್ಲಿ ಎಷ್ಟು ಮಟ್ಟಿಗೆ ಆಗ್ತಿದೆ ಅಂತಂದ್ರೆ, ಭ್ರಷ್ಟಾಚಾರ ಅಂತಕ್ಕಂಥ ಹೆಸರನ್ನ ಎತ್ತಿ ಅಧಿಕಾರಕ್ಕೆ ಬಂದಂಥವ್ರು, ನಾನು ಅದನ್ನು ಒತ್ತಿ ಹೇಳ್ತೀನಿ. ಇವತ್ತು ಭ್ರಷ್ಟಾಚಾರದ ಕೋಪದಲ್ಲಿ ಸರ್ಕಾರವೇ ಮಂತ್ರಿಮಂಡಲವೇ ಮುಳುಗೋಗ್ಬಿಟ್ಟಿದೆ. ಇವತ್ತೊಂದು ದಿವಸ ಎದುರಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಅವ್ರ ಕೈಲಿ. ಇದು ಒಂದು ಕಡೆ ಆಯಿತು. ಇವತ್ತು ಒಂದು ಪ್ರಶ್ನೆ ನಾನು ಇಡ್ತೀನಿ ನಮ್ಮ ರಾಜ್ಯದ ಜನತೆ ಮುಂದೆ. ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಭ್ರಷ್ಟಾಚಾರ ಬರಬಾರ್ದಾಗಿತ್ತು. ಇವತ್ತು ಹಾಸುಹೊಕ್ಕಾಗಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು. ಖಂಡಿತವಾಗೂ ಇವತ್ತು ದಿವಸ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿವರೆಗೂ ಹೋಗುತ್ತೆ, ಇವರು ಖಾಸಗಿ ಶಾಲೆಯವರು ಆಯ್ತಲ್ವಾ, ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಒಬ್ಬ ಟೀಚರ್ ಇಂಕ್ರಿಮೆಂಟ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಾದ್ರೆ ಲಂಚ ಕೊಡಬೇಕು. ಇದು ಸತ್ಯ. ಇದು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಬಡ ಮಾಸ್ಟ್ರು ಅವ್ನು ಇಂಕ್ರಿಮೆಂಟ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಾದ್ರೆ ಇವತ್ತು ದಿವಸ ಲಂಚ ಕೊಡಬೇಕು. ಕೊಟ್ಟರೆ ಮಾತ್ರ ಇಂಕ್ರಿಮೆಂಟ್ ಹತ್ರ ವರ್ಷಕ್ಕೊಂದ್ಸಲ ಕೊಡುವಂಥದ್ದು. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಖಾಸಗಿ ಶಾಲೆಗಳ ಮೇಲೂ ಇದೆ. ಇದ್ರ ಮೇಲೆ ಇಷ್ಟೆಲ್ಲ ಇಲಾಖೆಗಳು ತೊಗೊಂಡ್ರೆ ಎಲ್ಲಿವರೆಗೂ ಹೋಗುತ್ತೆ ಅಮ್ಮ? ಇವತ್ತೇನಾಗಿದೆ, ಈಗಾಗಲೇ ಒಂದು ಹ್ಯಾಕ್ಟ್ ಬಂದಿದೆ. ಆ ಹ್ಯಾಕ್ಟನ್ನು ನೀವು 17-18ರಿಂದ ಹ್ಯಾಕ್ಟ್ ನೀವು ಮಾಡ್ತು ಅಂತಾರೆ, ನೀವು ಪೂರ್ವಾನ್ವಯಿಸಿ ನೀವು ಹ್ಯಾಕ್ಟನ್ನು ಹೆಂಗೆ ಜಾರಿ ತರ್ತೀರಿ? ಇದು ಮೂಲಭೂತ ಪ್ರಶ್ನೆ. ನೀವು ನಿಯಮ ಹಳೆ ಶಾಲೆಗಳ ಮೇಲೆ ಅದಕ್ಕೆ ನಾನು ಹೇಳ್ತಿರೋದು ರೆಟ್ರೋಸ್ಪೆಕ್ಟಿವ್ ಆಗಿ ಏನ್ ತರ್ಲಿಕ್ಕೆ ಸಾಧ್ಯ. ಈಗ ಒಂದು ಆ ರೆಟ್ರೋಸ್ಪೆಕ್ಟಿವ್ ಆಗಿ ತಂದ್ರೆ ನೀವು ಇವಾಗ 1960ನಲ್ಲಿ ಯಾವುದೋ ಒಂದು ಶಾಲೆ ಆಗಿದೆ, ಯಾವುದೋ ಒಂದು 60-40ನಲ್ಲಿ ಶಾಲೆ ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಯಾರು? ಇದೇ ಎಜುಕೇಶನ್ ಇಲಾಖೆಯವರು. ಎಜುಕೇಶನ್ ಇಲಾಖೆ ಪರ್ಮಿಷನ್ ಕೊಟ್ಟ ಮೇಲೆ ಇವತ್ತು ನೀವು ಅರ್ಧ ಎಕರೆಯಲ್ಲಿ ಶಾಲೆ ಇರಬೇಕು ಅಂತ ಹೇಳಿ ಹೊಸದಾಗಿ ಮುಚ್ಚಳಿಕೆ ಬರ್ಸ್ಕೊಂತಾರೆ. ಇವರಲ್ಲಿ 2 ಇದೆ. ಒಂದು ಮಾತ್ರ ಹೇಳಿದ್ರು ನನ್ನ ಅಸೋಸಿಯೇಷನ್ ಅವರು, ಒಂದು ಏನೋ 5 ವರ್ಷದ, ಇನ್ನೊಂದು ಇಷ್ಟು ನಿಬಂಧನೆಗಳನ್ನ ನೀವು ಪೂರೈಸ್ತಾ ಇದ್ರೆ ನಾನು ಮುಂದೆ ಪೂರೈಸ್ತೀನಿ ಮುಚ್ಚಳಿಕೆ ಬರ್ಕೊಂಡು 1 ವರ್ಷಕ್ಕೆ ರಿನ್ಯೂವಲ್ ಕೊಡ್ತಾರೆ. ಅದು 1 ವರ್ಷಕ್ಕೆ 1 ಲಕ್ಷ ಕೊಟ್ಕೊಂಡು ಹೋಗ್ಬೇಕು, ಪ್ರತಿ ವರ್ಷಕ್ಕೂ 1 ಲಕ್ಷ ಕೊಟ್ಕೊಂಡು ಹೋಗ್ಬೇಕು. ಇದು ಒಂದು ಪ್ರಶ್ನೆ ನಾನು ಕಾಂಗ್ರೆಸ್ನವ್ರು ಕೇಳ್ತೀನಿ, ಯಾವ ಇಲಾಖೆಯಲ್ಲಿ ರಾಜ್ಯದಲ್ಲಿ ಇವತ್ತು ದಿವಸ ಭ್ರಷ್ಟಾಚಾರ ಇಲ್ಲ ತೋರಿಸಿ ನೋಡೋಣ. ಇದು ಇದಿಷ್ಟೇ ಆಗ್ಲಿಲ್ಲ. ಎಲ್ಲಿವರೆಗೂ ಹೋಗ್ತಾರೆ ಅಂದ್ರೆ, ಒಂದು ಅಡಿಷನಲ್ ಕ್ಲಾಸ್ ಮಾಡ್ತಾರೆ ಇವರು, ಅಡಿಷನಲ್ ಕ್ಲಾಸ್ ರೂಮ್ ಮಾಡ್ತಾರೆ. ಅದು ಸ್ಟ್ರೆಂತ್ ಜಾಸ್ತಿ ಆಯ್ತಾ ಅಥವಾ ಕಡಿಮೆ ಆಯ್ತಾ ಅದಕ್ಕೆ ಲಂಚ ಕೊಡಬೇಕು. ಜಾಸ್ತಿ ಆದ್ರೂ ಲಂಚ ಕೊಡಬೇಕು, ಕಡಿಮೆ ಆದ್ರೂ ಲಂಚ ಕೊಡಬೇಕು. ಕಂಪ್ಯೂಟರ್ ಸೆಕ್ಷನ್ ಓಪನ್ ಮಾಡ್ತಾರ, ಅದಕ್ಕೂ ಲಂಚ ಕೊಡಬೇಕು. ಲಂಚ ಅಂತಕ್ಕಂಥದ್ದು ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವತ್ತು ನೋಡಿ. ದೇವರಾಜಣ್ಣ ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾದಂತ ಒಂದು ಗೌರವ ಇದೆ, ಹಾಗಾಗಿ ಬಿಡಿ. ಅವರು ಒಂದು ಅಲಿಗೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ, ಯಾವ ಇಲಾಖೆನಲ್ಲಿ ಭ್ರಷ್ಟಾಚಾರ ಇದೆ ಅಂತೇಳಿ. 100% ಹೇಳ್ತೇನೆ, ನಾವು ಪ್ರತಿಯೊಂದು ಇಲಾಖೆನಲ್ಲೂ ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವುದ ಏನು ಮ್ಯಾಕ್ಸಿಮಮ್ ಕಡಿಮೆಯನ್ನ ಮಾಡಿದ್ದೇವೆ ಹಿಂದಿನ ಸರ್ಕಾರದಲ್ಲಿ. ಒಂದ್ ನಿಮಿಷ ರಘು ಅವರು ಪ್ರಾಮಾಣಿಕವಾಗಿ ಹೇಳ್ಬೇಕು, ನಾವು ನಿಮಗೆ ಚೆನ್ನಾಗಿ ಗೊತ್ತಿದೆ ಭ್ರಷ್ಟಾಚಾರ ಕಮ್ಮಿ ಆಗಿದ್ರೆ ಹೇಳ್ಬಿಡ್ಲಿ, ಆಮೇಲೆ ನೀವು ಉತ್ತರ ಕೊಡ್ಬೇಕು ಅದಕ್ಕೆ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ. ಅವ್ರು ಮುಗಿಸ್ತೀವಿ, 1 ನಿಮಿಷ ಮಾತಾಡ್ಬಿಡಿ. ನಮ್ಮ ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಅಧಿಕಾರ ಕಳ್ಕೊಂಡಿದೆ ಭ್ರಷ್ಟಾಚಾರಕ್ಕೋಸ್ಕರ. ಈ ಡ್ರಕೋನಿಯನ್ ರೂಲ್ಸ್ ಗಳು ಮತ್ತೆ ಮ್ಯಾಕ್ಸಿಮಮ್ ನಮ್ಮ ಶಿಕ್ಷಣ ಸಂಸ್ಥೆಗಳು ರೈಸ್ ಮಾಡ್ತಾ ಇರ್ತಕ್ಕಂಥ ಕಾನೂನನ್ನ ತಂದಿದ್ದು ಮಾನ್ಯ ಸುರೇಶ್ ಕುಮಾರ್ ಅವರ ಸಂದರ್ಭದಲ್ಲಿ, ಕೊರೋನಾ ಆದ ನಂತರ, ಕೊರೋನಾ ನಂತರ. ತಪ್ಪು ನಾನು ಹೇಳ್ತೀನಿ, ಇದೇ ಸತ್ಯ.
ಎಸ್ ಮುಗಿಸಿ ಸೊ ಹಾಗಾಗಿ ಈ ಹಿಂದಿನ ಸರ್ಕಾರ ತಂದಿರತಕ್ಕಂತ ಕಾನೂನುಗಳನ್ನ ಕೆಲವನ್ನ ನಾವು ಆಲ್ರೆಡಿ ಸರಿಪಡಿಸಿದ್ದೇವೆ. ನಾನು ಲಾಸ್ಟ್ ಟೈಮ್ ಎಲ್ಲಾ ಸಂಘ ಸಂಸ್ಥೆಗಳ ಜೊತೆ ಮಾತಾಡಿದಾಗೂ ಕೂಡ ಇದನ್ನ ಮಾನ್ಯ ಸಚಿವರು ಕೂಡ ಇದನ್ನ ಕೆಲವು ಸಮಸ್ಯೆಗಳಿದೆ, ನಿಜವಾಗ್ಲೂ ಸಮಸ್ಯೆಗಳಿದೆ ಅಂತ ಹೇಳಿ ಕೆಲವನ್ನ ಬಗೆಹರಿಸಿದ್ರು, ಇನ್ನೂ ಕೆಲವನ್ನ ಬಗೆಹರಿಸಿಲ್ಲ. ಅದನ್ನ ಇವತ್ತು ಫೈನಲೈಸ್ ಒಂದ್ ನಿಮಿಷ ಇವತ್ತು ಮಾನ್ಯ ಸಚಿವರು ಪ್ರತಿಯೊಂದು ಕೂಲಂಕುಷವಾಗಿ ಪ್ರತಿಯೊಂದು ವಿಚಾರವನ್ನ ಅವರೇ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳನ್ನ ಕೂಡಿಸ್ಕೊಂಡು ಮೊನ್ನೆ ಶಿಕ್ಷಣ ಸಂಸ್ಥೆಯವ್ರ ಜೊತೆ ಕೂತ್ಕೊಂಡು ಸ್ವಯಂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು. ಅದೇ ಕೇಳ್ತಿದ್ದೀನಿ ಶಶಿಕುಮಾರ್ ಜಿ ಅದನ್ನೇ ಕೇಳ್ತಿದ್ದೀನಿ ಕಾಂಗ್ರೆಸ್ನವರಿಗೆ. ಒಳಗಡೆ ಹೋದ್ಮೇಲೆ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ಮೇಲೆ ಏನೂ ಆಗಲ್ಲ. ಅವರಾಗಿ ಕರೆದಿದ್ದ ಮೀಟಿಂಗ್ ಅಲ್ಲ ಇದು. ಒಂದ್ ನಿಮಿಷ ಸ್ಮಿತಾ, ನಿಮಗೆ ಪ್ರಾಬ್ಲಮ್ ಬಗ್ಗೆ ಮಾತಾಡಿ. ಸೊ ಹಾಗಾಗಿ ಇವತ್ತು ನಿಜವಾಗ್ಲೂ ಸಮಸ್ಯೆಗಳೇನಿದೆ, ಅಧಿಕಾರಿಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ, ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಗಳಿದ್ದಾರೆ, ಅಡ್ವೈಸರ್ಸ್ ಎಲ್ಲಾನು ಕೂತ್ಕೊಂಡು ಈ ಡ್ರಕೋನಿಯನ್ ರೂಲ್ಸ್ ಗಳನ್ನ ಯಾಕೆ ಇಟ್ಕೊಂಡಿದ್ದೀರಿ? ಯಾಕೆ ಈಗ ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು 1960ರಲ್ಲಿ ಯಾವ್ದೋ ಒಂದು 60-40 ತೆಗೆದಿರ್ತಕ್ಕಂಥ ಶಾಲೆಗೂ ನೀವು ಯಾಕೆ ರೆಟ್ರೋಸ್ಪೆಕ್ಟಿವ್ ಆಗಿ ರೂಲ್ಸ್ ಗಳು ಅಪ್ಲೈ ಮಾಡ್ತೀರಾ? ಸೊ ಆ ರೂಲ್ಸ್ ಗಳನ್ನ ಒಂದ್ ನಿಮಿಷ ಇರಿ. ಸೊ ಹಾಗಾಗಿ ಒಂದು 3 ರೆಸಲ್ಯೂಷನ್ಸ್ ಅನ್ನ ಇವತ್ತು ತೆಗೆದುಕೊಂಡಿದ್ದಾರೆ. ಎಸ್ಪೆಷಲ್ ಆಗಿ ಏನು ಅಂತಾರೆ, ಶಿಕ್ಷಣ ಸಂಸ್ಥೆಗಳು ಅಧಿಕಾರಿಗಳು ಇದನ್ನ ವಿತ್ ಇನ್ 1.5 ಮಂತ್ ಅಲ್ಲಿ ಇದನ್ನ ರೆಸಲ್ಯೂಷನ್ ಮಾಡಿ ಈ PWD ಮತ್ತೆ ಬೇರೆ ಅಲ್ಲ ಹೇಳ್ತೀನಿ, ಈ ಎಸ್ಪೆಷಲಿ PWD ಮತ್ತೆ ಬೇರೆ ಬೇರೆ ಇಲಾಖೆ ಸಮನ್ವಯ ಆಗಿದೆ. ಒಂದು ಏನಾಗಿದೆ, ಶಿಕ್ಷಣ ಇಲಾಖೆ ಪರ್ಮಿಷನ್ ಆದ್ರೂ ಕೂಡ ಬೇರೆ ಬೇರೆ ಇಲಾಖೆ ಪರ್ಮಿಷನ್ ಬೇಕಾಗಿರೋದ್ರಿಂದ ಎಲ್ಲಾ ಇಲಾಖೆಯ ಒಂದು ಸಮನ್ವಯ, ಒಂದು ನೋಡಲ್ ಅಧಿಕಾರಿಗಳನ್ನ ಹಾಕಿಸಿ, ಅಂದ್ರೆ ಒಬ್ಬ IAS ಗ್ರೇಡ್ ಆಫೀಸರ್ಸ್ ಅನ್ನ ಅಥವಾ ಸೀನಿಯರ್ ಆಫೀಸರ್ಸ್ ಅನ್ನ ಹಾಕಿ ನೋಡಲ್ ಅಧಿಕಾರಿಗಳ ಮುಖಾಂತರ ಇದನ್ನ ಸಾಲ್ವ್ ಮಾಡೋದಕ್ಕೆ 2ನೇ ರೆಸಲ್ಯೂಷನ್ ಕೊಟ್ಟಿದ್ದಾರೆ. ಸೊ 3ನೇದಾಗಿ ಇವಾಗೇನು ಹೊಸ ರೂಲ್ಸ್ ಗಳನ್ನ ಮಾಡ್ತಾ ಇದ್ದೀರಿ, ಈ ಹೊಸ ರೂಲ್ಸ್ ಗಳು ರೆಟ್ರೋಸ್ಪೆಕ್ಟಿವ್ ಆಗಿ ಇರಬಾರ್ದು. ಸೊ ರೆಟ್ರೋಸ್ಪೆಕ್ಟಿವ್ ಆಗಿ ಇನ್ ಕೇಸ್ ಇರಬೇಕು ಅಂತ ಹೇಳಿದ್ರೆ ಅದನ್ನ ಯಾವ ಸರ್ಕಾರಿ ಶಾಲೆಗಳಿಗೂ ಅದು ಅಪ್ಲೈ ಆಗ್ತದ? ಯಾವುದೇ ಒಂದು ರೂಲ್ಸ್ ಅನ್ನ ತಂದ್ರೆ ಸರ್ಕಾರಿ ಶಾಲೆಗೊಂದು ಪ್ರೈವೇಟ್ ಶಾಲೆಗೊಂದು ತರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು ಹೊಸ ನಿಯಮಗಳನ್ನ ತರಬೇಕು ಅಂತ ಹೇಳಿ, ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿ ಶಿಕ್ಷಣ ತಜ್ಞರು ಮತ್ತೆ ಪ್ರೈವೇಟ್ ಶಾಲೆಗಳ ನೋಡಿ, ಮಾತಾಡಬೇಕು ಅಂತ ಮಾತಾಡಿ ಏನೇನೋ ಮೂಡ್ರಾಗ್ ಮಾಡಬೇಡಿ ಕರ್ನಾಟಕ ಜನತೆನ. ಕರ್ನಾಟಕ ಜನತೆ ಪ್ರತಿಯೊಂದು ಗೊತ್ತು, ನೀವು ಈ ರೀತಿ ಯಾವ್ದು ತಗೊಂಡಿಲ್ಲ, ಆಕ್ಷನ್ಸ್ ಎಲ್ಲ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಇವತ್ತು ನಾವೇ ಇದ್ವಿ. ನೋಡಿ, ಮೀಟಿಂಗ್ ಅಲ್ಲಿ ಇದ್ದವರು ಅಲ್ಲ ನಿರ್ಧಾರದ ಬಗ್ಗೆ. ಲೇಪಾಕ್ಷಿ ಅವರೇ 2 ಪ್ರಶ್ನೆ. ಒಂದು, ರಘು ದೊಡ್ಡೇರಿ ಅವರು ಹೇಳ್ತಿದ್ದಾರೆ ಭ್ರಷ್ಟಾಚಾರ ಕಡಿಮೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ಹೌದು ಇಲ್ಲ ಅಷ್ಟರಲ್ಲಿ ಉತ್ತರ. ಎರಡನೇದು, ಇವತ್ತಾದ ಮೀಟಿಂಗ್ ನಿಂದ ಏನಾದ್ರೂ ಪ್ರಯೋಜನ ಆಗುವ ನಿರ್ಧಾರ ಆಗಿದೆಯಾ? ಕಡಿಮೆ ಆಗಿಲ್ಲ, ಅದು ಮಾತ್ರ ಒಂದು ಉತ್ತರ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಸರ್ಕಾರ ಬಂದು 1 ವರ್ಷದ ಮೇಲಾಗಿದೆ. ನಾವು ಇವತ್ತು ಕರಿಬಹುದು, ನಾಳೆ ಕರಿಬಹುದು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾ ಅಂತ ಕಾದು ಕೊನೆಗೆ ನಾವೊಂದು ಕಡೆ ಪ್ರೆಸ್ ಮೀಟ್ ಮಾಡಿ 21 ಗಡುವು ಕೊಟ್ಟು ಶಾಲೆಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳುದು, ಒಂದ್ ಕಡೆ ಕ್ಯಾಂಪ್ ಶಶಿಕುಮಾರ್ ಅವರು ಕಪ್ಪು ಬಡಿ ಧರಿಸ್ತೀವಿ ಅಂತ ಅವರೊಂದು ಹೇಳಿಕೆ ಕೊಟ್ಟ ಮೇಲೆ ಕರೆದಿರೋದು. ಅದಕ್ಕೆ ಮೊದಲು ನಮ್ಮನ್ನ ಮಾತೇ ಆಡ್ಸಿಲ್ಲ, ಇಲಾಖೆ ಅಧಿಕಾರಿಗಳು ಮಾತಾಡ್ಸಿಲ್ಲ, ಮತ್ತೆ ಮಿನಿಸ್ಟರ್ ಮಾತಾಡ್ಸಿಲ್ಲ. ಈಗ ಕರೆದಿದ್ದಾರೆ, ಒಪ್ಕೊಂತೀನಿ. ಆದ್ರೆ ಇವತ್ತು ನಡೆದಂತಹ ಒಂದು ಸಭೆಯಲ್ಲಿ ಏನು ನಮ್ಮ ಇವ್ರು ಹೇಳಿದ್ರು ದೊಡ್ಡೇರಿ ಅವರು, ನಿಜ, ಅದನ್ನು ನಾನು ಒಪ್ಕೊಂತೀನಿ. ಯಾಕೆಂದ್ರೆ ನನ್ನ ಸಮ್ಮುಖದಲ್ಲೇ ನಾನೇ ಚರ್ಚೆ ಕೂತಿದ್ರಿಂದ ಮಿನಿಸ್ಟರ್ ಅವರು ಒಂದು ಮಾತು ಹೇಳಿದ್ದಾರೆ, ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ ಮತ್ತೆ ಕನ್ವರ್ಷನ್ ಆದೇಶಗಳು ನನ್ನ ಇಲಾಖೆ ಮಾಡುವಂಥ ಆದೇಶಗಳಲ್ಲ. ಅದು ಕಮಿಷನರು ಫೈರ್ ಸೇಫ್ಟಿ ಮಾಡಬೇಕು, ಆಮೇಲೆ PWD ಚೀಫ್ ಇಂಜಿನಿಯರ್ ಮಾಡಬೇಕು, ಹಾಗೇನೆ ಕನ್ವರ್ಷನ್ ಸಂಬಂಧಪಟ್ಟಂಗೆ ಪೌರಾಡಳಿತದ ಸಚಿವರು ಮತ್ತು ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಬದಲಾವಣೆ ಅಥವಾ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಬೇಕು ಅಂದಾಗ, ಅವಾಗ ನಾನು ಕೇಳಿದೆ, ಒಂದು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಈ ಪ್ರಾಬ್ಲಮ್ ಅಂತ ನಾನೇ ಪ್ರಶ್ನೆ ಮಾಡಿದಾಗ ಸಚಿವರು ಪ್ರಿನ್ಸಿಪಲ್ ಸೆಕ್ರೆಟರಿ ನಿತೀಶ್ ಕುಮಾರ್ ಸಿಂಗ್ ಮತ್ತು ಮೇಡಮ್ ಕಾವೇರಿ ಮೇಡಮ್ ಜೊತೆನಲ್ಲಿ ಮಾತನಾಡ್ತಾ, ನೋಡಿ ನೀವೇ ಇನಿಷಿಯೇಷನ್ ತಗೋಬೇಕು, ನೀವು ಒಂದು ಲೆಟರ್ ಕೊಡಿ, ರೂಪ್ಸಾ ಕರ್ನಾಟಕದ ಅಧ್ಯಕ್ಷರು ಒಂದು ಲೆಟರ್ ಕೊಡಿ, ಇವೆರಡು ಲೆಟರ್ಗಳನ್ನು ನೀವೇ ಪರ್ಸ್ಯೂ ಮಾಡಬೇಕು, ಇಲಾಖೆಗಳಿಗೆ ಸಂಘಟನೆಯವ್ರನ್ನು ಕರೆದು ಅವ್ರ ಜೊತೆಲಿ ಕೂತ್ಕೊಂಡು ಇದನ್ನು ಏನು ಸರಳೀಕರಣ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನು ನೀವು ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ತಾಕೀತು ಮಾಡಿದರು. ಆವಾಗ ನಮಗೆಲ್ಲೋ ಒಂದು ಕಡೆ ಸಮಾಧಾನ ಆಯಿತು. ಅಟ್ಲೀಸ್ಟ್ ಇಷ್ಟು 1 ವರ್ಷ ಆದ್ರೂ ನಮ್ಮನ್ನು ಕೇಳಿರಲಿಲ್ಲ, ಅಟ್ಲೀಸ್ಟ್ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೊರಟಾಗಾದ್ರೂ ಕರೆದು ಇದಕ್ಕೊಂದು ಪರಿಹಾರ ಕೂಡ ಕೊಟ್ರಲ್ಲ ಅಂತ. ಬಟ್ ಶಶಿಕುಮಾರ್ ಸರ್ ಹೇಳಿದಾಗೆ ಹೈಕೋರ್ಟ್ ಆದೇಶಗಳಾಗಿದ್ರು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆಂದ್ರೆ
ಅದು ಪ್ರಾಸ್ಪೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳಿದೆ ಆದೇಶದಲ್ಲಿ, ರೆಟ್ರೋಸ್ಪೆಕ್ಟಿವ್ ಆಗಿ ತಗೋಬಾರ್ದು ಅಂತ ಹೇಳಿದೆ. ಸಂವಿಧಾನದಲ್ಲೂ ಇದೆ ಪ್ರಾಸ್ಪೆಕ್ಟಿವ್ ಆಗಿರ್ಬೇಕು ಯಾವುದೇ ಆದೇಶ, ರೆಟ್ರೋಸ್ಪೆಕ್ಟಿವ್ ಆಗಿ ಬರಬಾರ್ದು ಅಂತ ಸಂವಿಧಾನ ಹೇಳುತ್ತೆ. ಅಂದಮೇಲೆ ಯಾಕೆ ಇಲಾಖೆಯವರು 20 ದಿವಸ ಆದ್ಮೇಲೆ ಮತ್ತೆ ಮೇಲ್ಮನವಿಗೆ ಹೋಗ್ಬೇಕಾಗಿತ್ತು? 20 ದಿನ ಅಲ್ಲ ಸ್ವಾಮಿ, 20 ತಿಂಗಳು. ಸಾರಿ 20 ತಿಂಗಳು. 20 ತಿಂಗಳು ಆದ್ಮೇಲೆ ಯಾಕೆ ಅವ್ರ ಮೇಲ್ಮನವಿಗೆ ಹೋಗ್ಬೇಕಾಗಿತ್ತು? ಅನುಮಾನ ಏನ್ ನಿಮ್ಗೆ? ಯಾಕೆ ಈ ರೀತಿ ನಡೆ? ಯಾಕೆ ಒಂದ್ ನಿಮಿಷ ಮೇಡಮ್, ಯಾಕೆ? ಅದಕ್ಕೆ ನಾವು ಉತ್ತರ ಯಾಕೆ? ಕೊಡ್ತೇವೆ. ಅನುಕೂಲ ಏನು ಸರ್? ಅನುಕೂಲ ಏನು ನಾವು ಸರ್? ಉತ್ತರ ಕೊಡ್ತೇನೆ. ಹೇಳಿ ಸರ್, ಹೇಳಿ, ನಿಮ್ನ ಇಲ್ಲಿ ಕೇಳ್ತಿರೋದು. ಇರುವಂತ ಸತ್ಯ